ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಾನು ಡೈರೆಕ್ಟ್ ಆಗಿ ಜಜಸ್ ಹತ್ರ ಹೋಗ್ಬಿಡ್ತೇನೆ, ಬಟ್ ಅದಕ್ಕಿಂತ ಮುಂಚೆ ಮಯೂರಿ, ಐ ವಾಂಟ್ ಟು ಅಡ್ರೆಸ್ ಯು. ಏನ್ ಅನ್ನಿಸ್ತಾ ಇತ್ತು ಆಕ್ಟಿಂಗ್ ನೋಡ್ತಾ? Oh my God, I'm speechless right now. ನೀವು ಎಲ್ಲರೂ, ಎಸ್ಪೆಷಲಿ ನೀವು, ಯು were so good. ಅಂಡ್ ನನಗೆ ತುಂಬಾ ಒಂಥರ ಇಮೋಷನಲಿ ರಿಲೇಟ್ ಆದ. ಯಾಕಂದ್ರೆ ಹೆಣ್ಣಿಗೆ ತಂದೆ ಆದಂತಹ ಆ ತಂದೆಯ ಭಯ. ಅವ್ರು ಹೇಳ್ತಾರೆ ಈ ತರ ನಾನು ಹೀರೋಯಿನ್ ಆಗ್ಬೇಕು, ಸೊ ಎಲ್ಲೊಂದ್ ಕಡೆ ಬೇಡಪ್ಪ ಅಂತ ಹೇಳ್ತಾರಲ್ಲ, ಎಲ್ಲೋ ನಾನ್ ರಿಲೇಟ್ ಮಾಡ್ಕೊಂಡೆ. ಬಿಕಾಸ್ ಸೆವ್ರಲ್ ಇಯರ್ಸ್ ಅಗೋ ನಾನು ಈ ತರ ಒಂದು ಆಡಿಷನ್ ಬಂದಾಗ ನಾನು ಆಕ್ಟ್ ಮಾಡ್ಬೇಕು ಅಂತ ನಾನು ಇದ್ದಾಗ ನಮ್ಮಮ್ಮ ತುಂಬಾ ಜೋಶಲ್ಲಿ ಮಾಡು ಅದು ಇದು ಅಂತ ಹೇಳಿದ್ರು. ನಮ್ ತಂದೆ ಯಾಕೋ ಬೇಡ ಅದು ಇದು ಅಂತ ಹೇಳಿದ್ರು. ಅಂಡ್ ಆ ಎಳೆ ಮನ್ಸು ನನಗೆ ಇಲ್ಲ, ನಾನು ಮಾಡ್ತೀನಿ ಅಂತ ಮುನ್ನುಗ್ದೆ ಅಂಡ್ ಐ ಡಿಡ್ ಇಟ್. ಅಂಡ್ ಸುಮಾರು ವರ್ಷದ ನಂತರ ನಮ್ಮ ಅಪ್ಪನ್ ಕೇಳ್ದೆ, ನಂದು ಐ ಥಿಂಕ್ ಆಫ್ಟರ್ 3 years ನನ್ನ ಇಷ್ಟಕಾಮ್ಯ ಮೂವಿ ಟೈಮ್ ಅಲ್ಲಿ ನಾನು ಕೇಳ್ದೆ. ಆವಾಗ ಬೇಡ ಅಂದೆ, ಅಪ್ಪ ಇವಾಗ ನೋಡ್ ನಂದು 100 days ಮೂವಿ ಆಗೈತಿ, ನೀ ಹೆಂಗ್ ನೋಡಕತ್ತಿ ಅಂತ. ನನಗಿನ್ನೂ ನೆನ್ಪೈತ್ ನಮ್ಮ ಅಪ್ಪಾರು ಹೇಳಿದ್ ಮಾತ್, ನೀನ್ ಏನ್ ಮಾಡ್ತೀಯ ಅಲ್ಲಿ ಅಥವಾ ನಿನ್ನಿಂದ ಏನ್ ತಪ್ಪಾಗುತ್ತೆ ಅನ್ನೋದಕ್ಕಿಂತ ನಿನ್ ಸುತ್ತಮುತ್ತ ಇರೋರು ನಿನ್ನ ನೋವು ಮಾಡ್ತಾರ ಅನ್ನೋ ಭಯ ನನಗೆ ಅಂತ ನಮ್ಮ ತಂದೆ ಹೇಳಿದ್ರು. ಸೊ ಐ ಥಿಂಕ್ ಈ ಭಯ ತುಂಬಾ ತಂದೆಯಂದ್ರಿಗಿದೆ. ಸೊ ಐ ಕುಡ್ ರಿಲೇಟ್ ದಿಸ್ ಸೋ ವೆಲ್ ಅಂಡ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ದಿಸ್ ವಾಸ್ ಸೋ ಬ್ಯೂಟಿಫುಲ್, ಸೋ ನೀಡೆಡ್. ಸೊ ಎಲ್ಲ ಅಪ್ಪ ಅಮ್ಮಂದ್ರಿಗೂ, ಕಲಾವಿದರಿಗೆ ಒಂದು ಕಷ್ಟ ಆದ್ರೆ ತಂದೆ ತಾಯಂದ್ರಿಗೆ, ಎಸ್ಪೆಷಲಿ ತಂದೆಯಂದ್ರಿಗೆ ಒಂಥರ ಏನೋ ಆ ನೋವು. ಕನ್ಸ್ ಕಾಣೋ ಮಕ್ಕಳಿಗೆ ಹಾರಾಡಕ್ ಬಿಡಕ್ಕೂ ಒಂದು ಭಯ ಅನ್ನೋದಿದೆ ಅಲ್ಲ, ಅದು ತಂದೆ ತಾಯಿಗೆ ಮಾತ್ರ ಅರ್ಥ ಆಗುತ್ತೆ. ಸೊ ಐ ಕುಡ್ ರಿಲೇಟ್ ದಿಸ್ ಸೋ ವೆಲ್. ಥ್ಯಾಂಕ್ ಯು ಸೋ ಮಚ್. ಎಸ್ ತರುಣ್ ಸರ್, ಇಡೀ ತಂಡ ಅದ್ಭುತವಾಗಿ ಮಾಡಿದ್ರಿ, ವೆರಿ ವೆಲ್ ಡನ್. ಪ್ರವೀಣ್, ನಾನು ಇದಕ್ಕೂ ಮುಂಚೆ ಹಲವಾರು ಸತಿ ನಮ್ಮ ಮಹಾನಟಿ ಇದಕ್ಕೆ ಬಂದಿದ್ದಾರೆ. ಇಟ್ಸ್ ಅನ್ ಎಕ್ಸಲೆಂಟ್ ಆಕ್ಟರ್. ಅವ್ನ ಏಜಿಂಗ್ ಮೀರಿದ ಪಾತ್ರ ಅಥವಾ ಯಾರ್ದು ಕೊಟ್ಟರು ಅವನು ಅಂತ ಪರಕಾಯ ಪ್ರವೇಶ ಮಾಡ್ಬಿಡ್ತಾನೆ ಅಂತ ಅದ್ಭುತವಾದ ನಟ ಪ್ರವೀಣ. ಸಿಂಚನ್ ಅವರೇ, ಇಫ್ ಯು ಆರ್ ಇಂಟ್ರೆಸ್ಟೆಡ್, ಮಹಾನಟಿ ಸೀಸನ್ 3 ದಯವಿಟ್ಟು ನೀವು ಬನ್ನಿ. ಸೋ ಸ್ವೀಟ್ ಸರ್, ಪ್ಲೀಸ್ ಬನ್ನಿ ನೀವು. ಸರ್ ಖಂಡಿತ ಸರ್. ಅಂಡ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಕಮ್ ದೇರ್, ಥಿಂಕ್ ದಟ್ ದಿಸ್ ಇಸ್ ದಿ ಆಡಿಷನ್ ಅಂಡ್ ಡೈರೆಕ್ಟ್ ಆಗಿ ನೀವು ಬನ್ನಿ. ನಾನು ಅದಕ್ಕೆ ಪ್ರಾಮಿಸ್ ಮಾಡ್ತೀನಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ವಿತ್ ಪರ್ಮಿಷನ್ ಆಫ್ ನಿಶ್ವಿಕ್ ಆಲ್ಸೋ. ಮೆಗಾ ಆಡಿಷನ್ ಅಂತ ಇದ್ರೆ ಐ ಥಿಂಕ್ ಕನ್ಸಿಡರ್ ದಿಸ್ ಆಸ್ ದಿ ಮೆಗಾ ಆಡಿಷನ್. ಪ್ಲೀಸ್ ಬನ್ನಿ. ಹ್ಯಾವ್ ಅ ಗ್ರೇಟ್ ಫ್ಯೂಚರ್ ಸಿಂಚನ. ಥ್ಯಾಂಕ್ ಯು ಸೋ ಮಚ್. ನಾಟ್ ಎಟ್ ಆಲ್ ಈಸಿ. ಈ ತರದೊಂದು ಸ್ಕ್ರಿಪ್ಟ್ ನ ಅಷ್ಟು ಎಮೋಟ್ ಮಾಡಿ ಆನ್ ಲೈವ್ ಸ್ಟೇಜ್ ಮಾಡೋದಿದೆ ಗೊತ್ತಾ, ತುಂಬಾ ಕಷ್ಟ. ಯು ಹ್ಯಾವ್ ಅ ಗ್ರೇಟ್ ಫ್ಯೂಚರ್ ಸಿಂಚನ. ಥ್ಯಾಂಕ್ ಯು ಸರ್. ಅಂಡ್ ನೀವು ಸಪೋರ್ಟ್ ಮಾಡಿದವರು ಸಂಖ್ಯೆ ತುಂಬಾ ಚೆನ್ನಾಗಿ ಮಾಡಿದೆ ಮಗ. ನನಗೆ ಗೊತ್ತು ಇಲ್ಲಿ ಸ್ಟೇಜ್ಗೆ ನೀನು ತುಂಬಾ ಹೊಸಬ ಮಗ, ಬಟ್ ಉತ್ತರ ಕರ್ನಾಟಕ ವೃತ್ತಿ ರಂಗಭೂಮಿನಲ್ಲಿ ಅವನೊಬ್ಬ ಸ್ಟಾರ್. ವಿ ಹ್ಯಾವ್ ಸೀನ್ ಹಿಮ್. ಅವನು ನೋಡಕ್ಕೆ ಅಂತ ಜನ ಬರ್ತಾರೆ. ಅವ್ನ ಹೆಸರು ಹಾಕಿದ್ರೆ ಸಾಕು, ಹೊರಗಡೆ ಬ್ಯಾನರ್ ನಲ್ಲಿ ಜನ ಟಿಕೆಟ್ ತಗೊಂಡು ಹೊರಗಡೆ ಬಂದು ನೋಡಿದೀವಿ ನಾವು. ಸೊ ಅವ್ನು ಏನ್ ಪಾತ್ರ ಕೊಟ್ಟರು ಅದ್ಭುತವಾಗಿ ಮಾಡ್ತಾನೆ, ಅದ್ರ ಬಗ್ಗೆ ಡೌಟೇ ಇಲ್ಲ ನನಗೆ. ಬಟ್ ಸೋ ಬ್ಯೂಟಿಫುಲ್ ರಿಟರ್ನ್ ಅಂಡ್ ಇಟ್ ಇಸ್ ಸೋ ರಿಯಲ್. ನಾವು ನೋಡ್ತಾ ಕಲಾವಿದರು ಕುಟುಂಬದಿಂದ ಬಂದಾಗಿಂದ ನಾನು ನೋಡ್ತಿರ್ತೀನಿ ಎಷ್ಟೊಂದ್ ಸತಿ ಆಕ್ಟ್ರೆಸಸ್ ಅಂದಾಗ್ಲೇನೆ ಅಟ್ಲೀಸ್ಟ್ ಇವಾಗ ಸ್ವಲ್ಪ ಬೆಟರ್. ಫಸ್ಟ್ ಎಲ್ಲ ತುಂಬಾ ಅಂದ್ರೆ ತುಂಬಾನೇ ಅದನ್ನ ಏನೋ ಒಂದು ರಾಂಗ್ ಪ್ರೊಫೆಷನಲ್ ಬರ್ತಾ ಇದೀವಿ ನಾವು ಅಂತಾನೆ ಯೋಚನೆ ಮಾಡೋರು. ಬಟ್